ಓಕೆ. ಸೊ ಫಸ್ಟ್‌ಗೆ ಆಟೋಕ್ಯಾಡ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡೋಣ. ಸೊ ನಾನು ಇವಾಗ ಆಟೋಕ್ಯಾಡ್ 2020 ವರ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇವನ್ ನೀವು ಲೇಟೆಸ್ಟ್ ವರ್ಷನ್ ಇದ್ರೂ ಈ ಒಂದು ಟ್ಯುಟೋರಿಯಲ್ ನಿಮ್ಗೆ ಯೂಸ್ ಆಗತ್ತೆ. ಯಾಕಂದ್ರೆ ಜಾಸ್ತಿ ಆದ ಏನು ಡಿಫರೆನ್ಸ್ ಏನು ಇಲ್ಲ. ಸೊ ಇಲ್ಲಿ ಇವಾಗ ಆಟೋಕ್ಯಾಡ್ 2020 ಮೇಲೆ ಡಬಲ್ ಕ್ಲಿಕ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದ್ದೇನೆ. ಸೊ ಆಟೋಕ್ಯಾಡ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ನಮಗೆ ಮೇನ್ ಆಗಿ ಇಲ್ಲಿ ರೀಸೆಂಟ್ ಡಾಕ್ಯುಮೆಂಟ್ ಅಂತ ಸಿಗುತ್ತೆ. ಸೊ ರೀಸೆಂಟ್ ಡಾಕ್ಯುಮೆಂಟ್ ಅಲ್ಲಿ ನೀವು ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಯಾವ ಡ್ರಾಯಿಂಗ್ ಅಲ್ಲಿ ನೀವು ವರ್ಕ್ ಮಾಡಿರ್ತೀರಾ ಅದು ಇಲ್ಲಿ ಟಾಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಅದೇ ಆರ್ಡರ್ ಅಲ್ಲಿ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಗಳು ಇರುತ್ತೆ. ಸೊ ರೀಸೆಂಟ್ ಆಗಿ ಕ್ಲೋಸ್ ಮಾಡಿದ್ದು ಟಾಪ್ ಅಲ್ಲಿ ಇರುತ್ತೆ, ಆಮೇಲೆ ಉಳಿದದ್ದು ಅದರ ಕೆಳಗಡೆ ಇರುತ್ತೆ. ಸೊ ಇವಾಗ ನನಗೆ ರೀಸೆಂಟ್ ವರ್ಕ್ ಮಾಡಿದ್ನ ಪುನಃ ಏನಾದ್ರು ಎಡಿಟ್ ಮಾಡ್ಬೇಕಂತಿದ್ರೆ ನಾನು ಅದನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬಹುದು. ಸೊ ಅದೇ ನನಗೆ ಬೇರೆ ಹೊಸ ಡ್ರಾಯಿಂಗ್ ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಸ್ಟಾರ್ಟ್ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ದಿದ್ರೆ ಇಲ್ಲಿ ಮೇಲೆ ಆಪ್ಷನ್ ಇದೆ. ಸೊ ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆ, ಕ್ರಿಯೇಟ್ ಎ ಬ್ಲಾಂಕ್ ಡ್ರಾಯಿಂಗ್ ಫೈಲ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲದಿದ್ರೆ ಇಲ್ಲಿ ಆಟೋಕ್ಯಾಡ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿಂದಾನು ನ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿವಾಗ ನಾನು ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಆಟೋಕ್ಯಾಡ್ ಡ್ರಾಯಿಂಗ್ ಟೆಂಪ್ಲೇಟ್ ನ ಸೆಲೆಕ್ಷನ್ ಮಾಡ್ಲಿಕ್ಕೆ ಕೇಳ್ತದೆ. ಆಟೋಕ್ಯಾಡ್ ಡ್ರಾಯಿಂಗ್ ಟೆಂಪ್ಲೇಟ್ ಅಂದ್ರೆ ಇವಾಗ ನಮ್ಗೆ ಆಟೋಕ್ಯಾಡ್ ನ ಡ್ರಾ ಮಾಡ್ಬೇಕಂತ ಆದ್ರೆ ಒಂದು ಬ್ಲಾಂಕ್ ಪೇಜ್ ಬೇಕು. ಸೊ ಬ್ಲಾಂಕ್ ಪೇಜ್ ಬಂದ್ಬಿಟ್ಟು ಆಟೋಕ್ಯಾಡ್ ಅಲ್ಲಿ ಬೇರೆ ಬೇರೆ ಟೆಂಪ್ಲೇಟ್ ಗಳಿದೆ. ಸಪೋಸ್ ಇವಾಗ ನಿಮ್ಗೆ ಆಟೋಕ್ಯಾಡ್ ಅಲ್ಲಿ 2D ಡ್ರಾಯಿಂಗ್ ನೀವು ಮಾಡ್ತೀರಂತ ಹೇಳಿದ್ರೆ ಎಕ್ಸಾಂಪಲ್ಗೆ ಫ್ಲೋರ್ ಪ್ಲಾನಿಂಗ್ ಇರ್ಬೋದು, ಇಲ್ಲದಿದ್ರೆ ಮೆಕ್ಯಾನಿಕಲ್ ಆಬ್ಜೆಕ್ಟ್ಸ್ ಇದ್ದು 2D ಡ್ರಾಯಿಂಗ್ ನ ನೀವು ಮಾಡ್ತೀರಂತ ಹೇಳಿದ್ರೆ ಈ ಟೆಂಪ್ಲೇಟ್ ನ ಯೂಸ್ ಮಾಡಬಹುದು. ಜಸ್ಟ್ ಆಟೋಕ್ಯಾಡ್ ಅಂತ ಇದೆ, ಎ ಕ್ಯಾಡ್ ಅಂತ ಇದೆ, ACAD, ಈ ಟೆಂಪ್ಲೇಟ್ ನ ಯೂಸ್ ಮಾಡಬಹುದು. ಅದೇ ನೀವು 3D ಡ್ರಾಯಿಂಗ್ಸ್ ನ ಮಾಡ್ತೀರಂತ ಆದ್ರೆ ಇಲ್ಲಿ ಆಟೋಕ್ಯಾಡ್ 3D ಅಂತ ಇದೆ, ಇದನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಬೇರೆ ಬೇರೆ ಟೆಂಪ್ಲೇಟ್ಸ್ ಗಳಿದೆ. ಇವಾಗ ಆರ್ಕಿಟೆಕ್ಚರ್ ಅವರು ಟ್ಯುಟೋರಿಯಲ್ IARC ಅಂತ ಇದೆ, ಈ ಟೆಂಪ್ಲೇಟ್ಸ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಇವಾಗ ನಾವು ಆಟೋಕ್ಯಾಡ್ 2D ನ ನೋಡ್ತಾ ಇರೋದ್ರಿಂದ ಎ ಕ್ಯಾಡ್ ಈ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನಾನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಓಪನ್ ಅಂತ ಕೊಟ್ಟಾಗ ನಮ್ಗೆ ಬ್ಲಾಂಕ್ ಡ್ರಾಯಿಂಗ್ ಪೇಜ್ ಬರುತ್ತೆ. ಸೊ ಈ ರೀತಿ ಇರುತ್ತೆ. ಫಸ್ಟ್ ನಾವು ಯಾವುದೇ ಒಂದು ಡ್ರಾಯಿಂಗ್ ಬ್ಲಾಂಕ್ ಪೇಜ್ ನ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಮ್ಗೆ ಮೇನ್ ಆಗಿ ಗ್ರಿಡ್ ಲೈನ್ಸ್ ಗಳನ್ನ ನೋಡಬಹುದು. ಇಲ್ಲಿ ಬಾಟಮ್ ಲೆಫ್ಟ್ ಕಾರ್ನರ್ ಅಲ್ಲಿ ನಾವು UCS ನ ನೋಡ್ತೇವೆ, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್. ಇವಾಗ ನಾವು ಇದು 2D ಡ್ರಾಯಿಂಗ್ ಮಾಡ್ತಾ ಇರೋದ್ರಿಂದ ನಮ್ಗೆ ಮೇಜರ್ ಆಗಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಇದು ಮಾತ್ರ ನಮ್ಗೆ ಯೂಸ್ಗೆ ಬರುವಂತದ್ದು. ಸೊ ಅದರಿಂದ ಇದನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದಿದೆ. ಸೊ ಇದು ನಮ್ಗೆ ಯೂಶುವಲಿ 3D ಅಲ್ಲಿ ಯೂಸ್ ಬರುವಂತದ್ದು. 2D ಅಲ್ಲಿ ನಮ್ಗೆ ಇದು ಜಸ್ಟ್ ಇಲ್ಲಿ ಟಾಪ್ ವ್ಯೂ ಅಲ್ಲಿ ಸಾಕಾಗುತ್ತೆ. ಸೊ ಇದು ಏನು ಬೇಕಂತಿಲ್ಲ, ಬಟ್ ಇದು ನಿಮ್ಗೆ ಕಾರ್ನರ್ ಅಲ್ಲಿ ಇರುತ್ತೆ. ಇದನ್ನ ಒಂದು ವೇಳೆ ನೀವು ಹೈಡ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಮೇಲೆ ವ್ಯೂ ಆಪ್ಷನ್ ಬನ್ನಿ. ಸೊ ಇಲ್ಲಿ ವ್ಯೂ ಕ್ಯೂಬ್ ಅಂತ ಇದೆ. ಸೊ ಇದು ವ್ಯೂ ಕ್ಯೂಬ್, ಸಾರಿ ಇದು ವ್ಯೂ ಕ್ಯೂಬ್. ಇದು 2D ಅಲ್ಲಿ ನಮ್ಗೆ ಬೇಕಂತ ಇಲ್ಲ. ಸೊ ಇಲ್ಲಿ ನಿಮ್ಗೆ ವ್ಯೂ ಕ್ಯೂಬ್ ಏನಿದೆ ಇದನ್ನ ನಾನು ಇಲ್ಲಿ ಆಫ್ ಮಾಡಿದ್ರೆ ಅದು ಡಿಸಪಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನ್ಯಾವಿಗೇಷನ್ ಬಾರ್. ಸೊ ಇದು ರೈಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದ್ದೀರಿ ನ್ಯಾವಿಗೇಷನ್ ಬಾರ್. ಇದು ಕೆಲವೊಮ್ಮೆ ನಮ್ಗೆ ಯೂಸ್ ಬರುತ್ತೆ, ಲೈಕ್ ಪ್ಯಾನ್ ಮಾಡಕ್ಕೆ, ಝೂಮ್ ಮಾಡಕ್ಕೆ, ಈ ರೀತಿ ಆಪ್ಷನ್ಸ್ ಗಳಿಗೆ, ಆರ್ಬಿಟ್ ರೊಟೇಟ್ ಮಾಡ್ಲಿಕ್ಕೆ ಯೂಸ್ ಬರುತ್ತೆ. ಅಗೇನ್ 2D ಅಲ್ಲಿ ನಮ್ಗೆ ಮೇನ್ ಆಗಿ ಪ್ಯಾನ್ ಮತ್ತೆ ಝೂಮ್ ಕಮಾಂಡ್ ಯೂಸ್ ಬರುತ್ತೆ. ಸೊ ಅಗೇನ್ ನಿಮ್ಗೆ ಇದು ಆಪ್ಷನ್ ಬೇಕಂತಿದ್ರೆ ಇಲ್ಲಿ ವ್ಯೂ ಅಲ್ಲಿ ನ್ಯಾವಿಗೇಷನ್ ಬಾರ್ ನ ಆನ್ ಇಟ್ಕೊಳ್ಳಿ. ಓಕೆ, ವ್ಯೂ ಕ್ಯೂಬ್ ಬೇಕಂತಿಲ್ಲ. ಅಗೇನ್ ನಿಮ್ಗೆ ಬೇಕಂತಿದ್ರೆ ನೀವು ಆನ್ ಮಾಡ್ಕೋಬಹುದು, ಇಲ್ಲದಿದ್ರೆ ಇಲ್ಲಿ ಆಫ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು UCS ಐಕಾನ್ ಅಂತ ಇದೆ. ಅದು ಇಲ್ಲಿ ನಮ್ಗೆ ಕೆಳಗಡೆ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಏನ್ ತೋರಿಸ್ತಾ ಇದೆ ಅದು. ಹಾಗೆ ನಿಮ್ಗೆ ಅದು ಬೇಡ ಅಂತಿದ್ರೆ ಆಫ್ ಮಾಡ್ಕೋಬಹುದು, ಇಲ್ಲದಿದ್ರೆ ಇಲ್ಲಿ ಆನ್ ಮಾಡ್ಕೋಬಹುದು. ಓಕೆ, ಸೊ ಇದಿವಾಗ ನಮ್ಗೆ ಫಸ್ಟ್ ಥಿಂಗ್, ನಾವು ಯಾವುದೇ ಒಂದು ಡ್ರಾಯಿಂಗ್ ಮಾಡುವಾಗ ಮೇ ಬಿ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಆರ್ ಸಿವಿಲ್, ಆರ್ಕಿಟೆಕ್ಚರ್ ಯಾವುದೇ ಒಂದು 2D ಡ್ರಾಯಿಂಗ್ ಅನ್ನು ಮಾಡುವಾಗ ಫಸ್ಟ್ ನಾವು ಯೂನಿಟ್ಸ್ ನ ಸೆಟ್ ಮಾಡ್ಕೋಬೇಕು. ಸೊ ಯೂನಿಟ್ಸ್ ನ ಸೆಟ್ ಮಾಡ್ಲಿಕ್ಕೆ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, ಇಲ್ಲಿ ಒಂದು ಕಮಾಂಡ್ ಪ್ರಾಂಪ್ಟ್ ಏರಿಯಾ ಕಾಣಿಸ್ತಾ ಇದೆ. ಸೊ ಇದು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನಾವು ಕಮಾಂಡ್ಸ್ ಗಳನ್ನ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲದಿದ್ರೆ ಟೂಲ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಕಮಾಂಡ್ ಏರಿಯಾ. ಸೊ ಇಲ್ಲಿ ಇವಾಗ ನಾನು ಫಸ್ಟ್ ಗೆ ಏನ್ ಮಾಡ್ತೇನೆ, ಯೂನಿಟ್ಸ್ ಅಂತ ಟೈಪ್ ಮಾಡ್ತೇನೆ. ಸೊ UNITS ಇಲ್ಲಿ ಈ ಕಮಾಂಡ್ ಏರಿಯಾದಲ್ಲಿ ಟೈಪ್ ಮಾಡಿ, ಅವಾಗ ನಿಮ್ಗೆ ಇಲ್ಲಿ ಸಜೆಷನ್ಸ್ ಬರುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಯೂನಿಟ್ಸ್ ಅಂತ ಟೈಪ್ ಮಾಡಿದ್ದೇನೆ. ಸೊ ಈ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಜಸ್ಟ್ ಯೂನಿಟ್ಸ್ ಅಂತ ಟೈಪ್ ಮಾಡಿಬಿಟ್ಟು ಕೀಬೋರ್ಡ್ ಅಲ್ಲಿ ಎಂಟರ್ ಕೊಡಿ. ಸೊ
ಯೂನಿಟ್ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಇವಾಗ ನಮ್ಗೆ ಈ ಡಯಲಾಗ್ ಬಾಕ್ಸ್ ಬಂದಿದೆ. ಸೊ ಈ ಪರ್ಟಿಕ್ಯುಲರ್ ಡಯಲಾಗ್ ಬಾಕ್ಸ್ ಅಲ್ಲಿ ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಗಳಿದೆ. ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇಲ್ಲಿ ಇನ್ಸರ್ಷನ್ ಸ್ಕೇಲ್ ಅಂತ ಇದೆ. ಇನ್ಸರ್ಷನ್ ಸ್ಕೇಲ್ ಅಲ್ಲಿ ಇವಾಗ ನೀವು ಯಾವ ರಿಲೇಟೆಡ್ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಯಾವ ಯೂನಿಟ್ ಅಲ್ಲಿ ನೀವು ಆ ಡ್ರಾಯಿಂಗ್ ನ ಮೆಜರ್ ಮಾಡ್ತೀರಾ, ಇಲ್ಲ ಯಾವ ಯೂನಿಟ್ ಅಲ್ಲಿ ಡ್ರಾ ಮಾಡ್ತೀರಾ, ಆ ಯೂನಿಟ್ ಅನ್ನು ಸೆಟ್ ಮಾಡ್ಕೊಳ್ಳುವಂತದ್ದು. ಸೊ ಇವಾಗ ಯೂಶುವಲಿ ಸಿವಿಲ್ ಇಂಜಿನಿಯರ್ಸ್ಗಳು ಇಂಚಸ್ ಇಲ್ಲದಿದ್ರೆ ಮೈಲ್ಸ್, ಮೀಟರ್ಸ್ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಮೆಕ್ಯಾನಿಕಲ್ಸ್ ಅವರು ಇಂಚಸ್, ಮಿಲಿಮೀಟರ್, ಸೆಂಟಿಮೀಟರ್ ಈ ಯೂನಿಟ್ಸ್ ನ ಯೂಸ್ ಮಾಡ್ತಾರೆ. ಸೊ ಕರೆಂಟ್ಲಿ ಇವಾಗ ನಿಮ್ಗೆ ಮಿಲಿಮೀಟರ್ ಅಲ್ಲಿ ನೀವೇನಾದ್ರೂ ಮೆಕ್ಯಾನಿಕಲ್ ಆಬ್ಜೆಕ್ಟ್ಸ್ 2D ಡ್ರಾಯಿಂಗ್ ಮಾಡ್ತೀರಂತ ಆದ್ರೆ ಮಿಲಿಮೀಟರ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲದಿದ್ರೆ ಸೆಂಟಿಮೀಟರ್ ಆದ್ರೆ ಸೆಂಟಿಮೀಟರ್, ಇಲ್ಲದಿದ್ರೆ ಇಂಚಸ್. ಓಕೆ. ಸಿವಿಲ್ ಅವರು ಯೂಶುವಲಿ ಇಂಚಸ್ ಆರ್ ಎಲ್ಸ್ ಫೀಟ್, ಇಲ್ಲದಿದ್ರೆ ಮೀಟರ್ಸ್, ಮೈಲ್ಸ್ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಚರ್ ಅವರು ಸಹ ಸೇಮ್ ಇಂಚಸ್, ಮೀಟರ್ಸ್ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ಯೂನಿಟ್ ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳುವಂತದ್ದು. ಸೊ ನಾನು ಇವಾಗ ಡಿಫಾಲ್ಟ್ ಯೂನಿಟ್ ಇಂಚಸ್ ಏನಿದೆ ಅದನ್ನೇ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಲೆಂತ್ ಟೈಪ್ ಅಲ್ಲಿ ನಿಮ್ಗೆ ಡೆಸಿಮಲ್ ಅಲ್ಲಿ ನೀವು ಮೆನ್ಷನ್ ಮಾಡ್ತೀರಾ, ಇಲ್ಲದಿದ್ರೆ ಆರ್ಕಿಟೆಕ್ಚರ್ ಅಂದ್ರೆ ಇವಾಗ ಫೀಟ್ ಮತ್ತೆ ಇಂಚಸ್ ಅಲ್ಲಿ ನೀವು ಮೆನ್ಷನ್ ಮಾಡೋದಾದ್ರೆ ಇಲ್ಲಿ ಆರ್ಕಿಟೆಕ್ಚರ್ ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲ ನಾರ್ಮಲ್ ವ್ಯಾಲ್ಯೂಸ್ ಅಲ್ಲಿ ನೀವು ಮೆನ್ಷನ್ ಮಾಡ್ತೀರಂತ ಇದ್ರೆ ಡೆಸಿಮಲ್ ಅಂದ್ರೆ ಇವಾಗ 10.5, 100.5 ಈ ರೀತಿ ಡೆಸಿಮಲ್ ವ್ಯಾಲ್ಯೂಸ್ ಅಲ್ಲಿ ನೀವು ಮೆಜರ್ಮೆಂಟ್ ತೋರಿಸ್ತೀರಂತ ಇದ್ರೆ ಡೆಸಿಮಲ್ ಆಪ್ಷನ್, ಇಲ್ಲದಿದ್ರೆ ಸಿವಿಲ್ ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್ಸ್ಗಳು ಆರ್ಕಿಟೆಕ್ಚರ್ ಈ ಆಪ್ಷನ್ ನ ಯೂಸ್ ಮಾಡ್ತಾರೆ. ಇಲ್ಲದಿದ್ರೆ ಇಂಜಿನಿಯರಿಂಗ್ ಈ ಆಪ್ಷನ್ ನ ಸಹ ಯೂಸ್ ಮಾಡ್ತಾರೆ. ಸೊ ಇಂಜಿನಿಯರಿಂಗ್ ಆರ್ ಆರ್ಕಿಟೆಕ್ಚರ್ ಅಲ್ಲಿ ಈ ರೀತಿ ಫ್ರಾಕ್ಷನಲ್ ಅಲ್ಲಿ ವ್ಯಾಲ್ಯೂಸ್ ಗಳನ್ನ ತೋರಿಸುತ್ತೆ. ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಈ ರೀತಿ ಡೆಸಿಮಲ್ ಟೈಪ್ ಅಲ್ಲಿ ಫೀಟ್ ಮತ್ತೆ ಇಂಚಸ್ ಅಲ್ಲಿ ವ್ಯಾಲ್ಯೂಸ್ ಗಳನ್ನ ತೋರಿಸುತ್ತೆ. ಸೊ ನಾನು ಇವಾಗ ಪ್ರಾಕ್ಟೀಸ್ ಪರ್ಪಸ್ಗೆ ನಾನು ಜಸ್ಟ್ ಇಲ್ಲಿ ಡೆಸಿಮಲ್ ನ ತಗೊಳ್ತೇನೆ. ಸೊ 0 ಇದು. ನೆಕ್ಸ್ಟ್ ಇಲ್ಲಿ ಪ್ರಿಸಿಷನ್ ಅಂದ್ರೆ ಪಾಯಿಂಟ್ ನಂತರ ಎಷ್ಟು ವ್ಯಾಲ್ಯೂಸ್ ನ ನೀವು ಕನ್ಸಿಡರ್ ಮಾಡ್ತೀರಾ ಅನ್ನುವಂಥದ್ದು. ಸೊ ಪಾಯಿಂಟ್ ನಂತರ ಯೂಶುವಲಿ 3 ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತಾನೆ. ಸೊ ಪಾಯಿಂಟ್ ನಂತರ ನೀವು 3 ವ್ಯಾಲ್ಯೂಸ್ ನ ತಗೋಬಹುದು. ಇಲ್ಲ 2 ವ್ಯಾಲ್ಯೂಸ್ ಆದ್ರೆ 2 ವ್ಯಾಲ್ಯೂ. ಅವಾಗ ಏನಾಗುತ್ತೆ, ಥರ್ಡ್ ವ್ಯಾಲ್ಯೂ ರೌಂಡ್ ಅಪ್ ಆಗುತ್ತೆ. ಸೊ ಇವಾಗ ಥರ್ಡ್ ವ್ಯಾಲ್ಯೂ ಮೋರ್ ದೆನ್ 5 ಇದ್ರೆ ಆ ಪ್ರಿವಿಯಸ್ ಇದಕ್ಕೆ ಪಾಯಿಂಟ್ ನಂತರ ಸೆಕೆಂಡ್ ಡಿಜಿಟ್ಗೆ ಅದು ಆಡ್ ಆಗುತ್ತೆ, ವಾಟ್ ಎವರ್ ವ್ಯಾಲ್ಯೂ ಇದ್ದದ್ದಕ್ಕೆ. ಒಂದ್ ವೇಳೆ 5 ಗಿಂತ ಕಮ್ಮಿ ಇದ್ರೆ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ ಇದು ಪ್ರಿಸಿಷನ್. ಪಾಯಿಂಟ್ ನಂತರ ನೀವು ಎಷ್ಟು ವ್ಯಾಲ್ಯೂಸ್ ಗಳನ್ನ ಕನ್ಸಿಡರ್ ಮಾಡ್ತೀರಾ ಅನ್ನುವಂಥದ್ದು. ಆಮೇಲೆ ಇಲ್ಲಿ ಆಂಗಲ್ ಬಂದ್ಬಿಟ್ಟು ಯೂಶುವಲಿ ಡೆಸಿಮಲ್ ಡಿಗ್ರಿ ತಗೊಳ್ಳುವಂತದ್ದು. ಸೊ 10 ಡಿಗ್ರಿ, 45 ಡಿಗ್ರಿ, 50 ಡಿಗ್ರಿ ಈ ರೀತಿ. ಸಪೋಸ್ ನೀವು ಬೇರೆ ಆಂಗಲ್ ನ ತೋರಿಸ್ಬೇಕು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ಸ್ ಇದೆ, ಲೈಕ್ ರೇಡಿಯನ್ಸ್, ಇದು ಲೈಕ್ ಸೈಂಟಿಫಿಕ್ ಡಿಗ್ರೀಸ್ಗಳು, ರೇಡಿಯನ್ಸ್ ಈ ಆಪ್ಷನ್ಸ್ ಗಳಿದೆ. ಸೊ ಬಟ್ ಜಾಸ್ತಿ ಯೂಸ್ ಆಗುವಂತದ್ದು ಡೆಸಿಮಲ್ ಡಿಗ್ರಿ. ಸೊ ಅದು ಮೆಜರ್ಮೆಂಟ್ ಮಾಡುವಂತದ್ದು ಆಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ನೋಡ್ಬೋದು ಯೂಶುವಲಿ ಯಾವುದೇ ಒಂದು ಆಂಗಲ್ ಮೆಜರ್ಮೆಂಟ್ ಮಾಡುದು 0, 20, 30, 90 ಡಿಗ್ರಿ ಎಲ್ಲ ಏನಿದೆ ಆಂಟಿ ಕ್ಲಾಕ್ ವೈಸ್ ಮೆಜರ್ಮೆಂಟ್ ಮಾಡೋದು. ಅದಕ್ಕೆ ಇದು ಕ್ಲಾಕ್ ವೈಸ್ ಅನ್ಚೆಕ್ ಆಗಿದೆ. ಸಪೋಸ್ ನೀವು ಆಂಗಲ್ ನ ಕ್ಲಾಕ್ ವೈಸ್ ಮೆಜರ್ಮೆಂಟ್ ಮಾಡ್ತೀರಂತ ಹೇಳಿದ್ರೆ ಇದು ಕ್ಲಾಕ್ ವೈಸ್ ನ ಇದನ್ನ ಆನ್ ಮಾಡ್ಕೋಬೇಕು. ಕ್ಲಾಕ್ ವೈಸ್ ಇಂದ ಮೆಜರ್ಮೆಂಟ್ ಮಾಡೋದಾದ್ರೆ ಅಗೇನ್ ಇದನ್ನ ಅನ್ಚೆಕ್ ಮಾಡ್ಕೊಳ್ತಾನೆ. ಓಕೆ. ಸೊ ತುಂಬಾ ಬೇಸಿಕ್ ಯೂನಿಟ್ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಫಸ್ಟ್ ಇನ್ಸರ್ಷನ್ ಸ್ಕೇಲ್ ನ ಸೆಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡ್ರಾಯಿಂಗ್ ಯಾವ ಯೂನಿಟ್ ನೀವು ಯೂಸ್ ಮಾಡ್ತೀರಾ ಅದನ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಲೆಂತ್ ಟೈಪ್, ಡೆಸಿಮಲ್ ವ್ಯಾಲ್ಯೂನ, ಆರ್ಕಿಟೆಕ್ಚರ್, ಸಿವಿಲ್ ಡಿಪೆಂಡಿಂಗ್ ಆನ್ ನಿಮ್ಮ ಡಿಸೈನ್ಸ್. ನೀವು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಆರ್ ಎಲ್ಸ್ ಇಂಟೀರಿಯರ್ ಡಿಸೈನರ್, ಅದ್ರ ಬೇಸಿಸ್ ಅಲ್ಲಿ ನೀವು ಇಲ್ಲಿ ಪ್ರಾಪರ್ ಆದ ಲೆಂತ್ ಟೈಪ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಇವಾಗ ಡೆಸಿಮಲ್ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಆಮೇಲೆ ಆಂಗಲ್ ಬಂದ್ಬಿಟ್ಟು ಡೆಸಿಮಲ್ ಡಿಗ್ರಿ ಈ ಆಪ್ಷನ್. ಆಂಗಲ್ ಅಲ್ಲಿ ಪ್ರಿಸಿಷನ್ ಮ್ಯಾಟರ್ ಆಗಲ್ಲ, ಇದು ಅನ್ಚೆಕ್ ಇಟ್ಕೊಳ್ಳಿ. ಇವಾಗ ನಾನು ಇದನ್ನ ಓಕೆ ಅಂತ ಕೊಟ್ರೆ ನೆಕ್ಸ್ಟ್ ನಾನು ಈ ಯೂನಿಟ್ ಚೇಂಜ್ ಮಾಡೋ ತನಕ ಇದೇ ಯೂನಿಟ್ ಬೇರೆ ಯಾವುದೇ ಡ್ರಾಯಿಂಗ್ ಮಾಡುವಾಗ ಸಹ ಇದೇ ಯೂನಿಟ್ ಅಪ್ಲೈ ಆಗುತ್ತೆ. ಇಲ್ಲಿ ನಾನು ಚೇಂಜ್ ಮಾಡೋ ತನಕ ಹೋಲ್ ಈ ಆಟೋಕ್ಯಾಡ್ ಸಾಫ್ಟ್ವೇರ್ ನ ಯಾವಾಗೆಲ್ಲ ನಾನು ಓಪನ್ ಮಾಡ್ತೇನೆ ಈ ಯೂನಿಟ್ ನಿಂದಾನೇ ಅದು ಲೋಡ್ ಆಗುತ್ತೆ. ನೀವು ನೆಕ್ಸ್ಟ್ ಚೇಂಜ್ ಮಾಡೋ ತನಕ ಅದು ಇದೇ ಯೂನಿಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಇವಾಗ ನಾನು ಓಕೆ ಕೊಡ್ತೇನೆ. ಸೊ ಇವಾಗ ಈ ಯೂನಿಟ್ ಸೆಟ್ ಆಗಿದೆ. ಸೊ ಇಲ್ಲಿ ಇವಾಗ ನಾನು ಜಸ್ಟ್ ಒಂದು ಲೈನ್ ಡ್ರಾ ಮಾಡ್ತೇನೆ. ಇವಾಗ ಇಲ್ಲೇನ್ ವ್ಯಾಲ್ಯೂ ತೋರಿಸ್ತಾ ಇದೆ ಇಲ್ಲಿ ಲೈನ್ ಮೇಲೆ 16.82. ಅದು ಬಂದ್ಬಿಟ್ಟು 16.82 ಇಂಚಸ್. ಯಾಕಂದ್ರೆ ನಾನು ಇಲ್ಲಿ ಲೆಂತ್ ಇದು ಮೆಜರ್ಮೆಂಟ್ ಯೂನಿಟ್ ಬಂದ್ಬಿಟ್ಟು ಇಂಚಸ್ ಸೆಲೆಕ್ಷನ್ ಮಾಡಿದ್ದೆ. ಸೊ ಇದು ವಿ ಶುಡ್ ಅಂಡರ್ಸ್ಟ್ಯಾಂಡ್, ನಾವ್ ಏನ್ ಯೂನಿಟ್ ಕೊಟ್ಟಿದೆ ಅದು ನಮ್ಗೆ ಗೊತ್ತಿರುತ್ತೆ. ಸೊ ಇದು 16.82 ಅನ್ನುವಂಥದ್ದು ಇಂಚಸ್ ಅಲ್ಲಿ ಇದೆ. ಅಲ್ಲಿ 19 ಅಂತ ಇದೆ, ಅಗೇನ್ ಅದು 19 ಬಂದ್ಬಿಟ್ಟು ಡಿಗ್ರಿ. ಸೊ ಅದು ಆಂಟಿ ಕ್ಲಾಕ್ ವೈಸ್ ತೋರಿಸ್ತಾ ಇದೆ. ಓಕೆ. ಸೊ ಇವಾಗ ನಾನು
ಎಸ್ಕೇಪ್ ಕೊಡ್ತೇನೆ. ಓಕೆ. ಇಲ್ಲಿ ಕೆಳಗಡೆ ಇವಾಗ ಇದು ಕಮಾಂಡ್ ಏರಿಯಾ ಏನ್ ಮಾಡುತ್ತೆ ಅಂತ ನೋಡಿದ್ವಿ. ನಾವು ಇವಾಗ ಸಿಂಪಲ್ ಆದ ಒಂದು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಯುನಿಟ್ಸ್. ಸೊ ಈ ಎಲ್ಲ ಶಾರ್ಟ್ ಕಟ್ಸ್ ಗಳನ್ನ ನೀವು ಬೆಟರ್ ಒಂದು ನೋಟ್ ಪ್ಯಾಡ್ ಇಲ್ಲದಿದ್ರೆ ಒಂದು ನೋಟ್ ಬುಕ್ ಅಲ್ಲಿ ನೀವು ಇದನ್ನ ಬರ್ಕೊಳ್ಳಿ. ಯಾಕಂದ್ರೆ ಶಾರ್ಟ್ ಕಟ್ಸ್ ಗಳು ನಮ್ಗೆ ಕಮಾಂಡ್ಸ್ ಏರಿಯಾದಲ್ಲಿ ಎಂಟರ್ ಮಾಡ್ಲಿಕ್ಕೆ ಇರೋದ್ರಿಂದ ಶಾರ್ಟ್ ಕಟ್ಸ್ ಗಳು ನೆನ್ಪಿಟ್ಕೋಬೇಕಾಗತ್ತೆ. ಇದರಿಂದ ನಮ್ಮ ವರ್ಕ್ ಪ್ರೊಸೆಸ್ ಸ್ಪೀಡ್ ಆಗುತ್ತೆ, ವರ್ಕ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಡಿಸೈನಿಂಗ್ ಪ್ರೊಸೆಸ್ ಏನಿದೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಟೇಟಸ್ ಬಾರ್ ಇದೆ. ಸೊ ಸ್ಟೇಟಸ್ ಬಾರ್ ಅಲ್ಲಿ ಕೆಲವು ಆಪ್ಷನ್ಸ್ ಗಳಿದೆ. ಸೊ ಇದನ್ನ ನಾವು ಆ ಡ್ರಾಯಿಂಗ್ ಮಾಡ್ತಾ ಹೋಗುವಾಗ ಈ ಆಪ್ಷನ್ಸ್ ಗಳು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ತಿಳಿಸಿ ಕೊಡ್ತೇನೆ. ಓಕೆ. ಸೊ ಇವಾಗ ಫಸ್ಟ್ ಆಗಿ ಸಿಂಪಲ್ ಆಗಿ ಏನಾದ್ರೂ ಒಂದು ಆಬ್ಜೆಕ್ಟ್ ನ ಡ್ರಾ ಮಾಡೋಣ. ಒಂದು ಸಿಂಪಲ್ ಆದ ಒಂದು ರೆಕ್ಟಾಂಗಲ್ ಬಾಕ್ಸ್ ನ ಡ್ರಾ ಮಾಡೋಣ. ಸೊ ರೆಕ್ಟಾಂಗಲ್ ಬಾಕ್ಸ್ ಡ್ರಾ ಮಾಡೋದಾದ್ರೆ ಇಲ್ಲಿ ಇವಾಗ ಕಮಾಂಡ್ ಏರಿಯಾದಲ್ಲಿ ಬಂದ್ಬಿಟ್ಟು ನಾನು ಏನ್ ಮಾಡ್ತೇನೆ, ಲೈನ್ ಅಂತ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಇವಾಗ ನನಗೆ ಒಂದು ರೆಕ್ಟಾಂಗಲ್ ಬಾಕ್ಸ್ ಡ್ರಾ ಮಾಡ್ಬೇಕಂತಿದ್ರೆ ನಂಗೆ 4 ಲೈನ್ಸ್ ಗಳು ಬೇಕು, 4 ಆಬ್ಜೆಕ್ಟ್ಸ್ ಗಳು ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಕಮಾಂಡ್ ಏರಿಯಾದಲ್ಲಿ ಎಲ್ ಅಂತ ಟೈಪ್ ಮಾಡ್ತೇನೆ. ಲೈನಿಗೆ ಕಮಾಂಡ್ ಬಂದ್ಬಿಟ್ಟು ಎಲ್. ಸೊ ಇಲ್ಲಿ ಇವಾಗ ಪ್ರತಿಯೊಂದು ಟೂಲ್ ಗಳಿಗೆ ಒಂದು ಪರ್ಟಿಕ್ಯುಲರ್ ಕಮಾಂಡ್ ಅಂತ ಇರುತ್ತೆ. ಸೊ ಕೆಲವೊಮ್ಮೆ ಹೋಲ್ ವರ್ಡ್ ಅನ್ನೇ ನಾವು ಟೈಪ್ ಮಾಡ್ಬೋದು. ಒಂದ್ ವೇಳೆ ನಿಮ್ಗೆ ಈ ಶಾರ್ಟ್ ಕಟ್ಸ್ ಗಳು ನೆನಪಿರಲ್ಲ ಅಂತ ಹೇಳಿದ್ರೆ ಹೋಲ್ ವರ್ಡ್ ಟೈಪ್ ಮಾಡಿ. ಇವಾಗ ಲೈನ್ ಎಲ್ಲ ನಿಮ್ಗೆ ನೆನಪಿಲ್ಲ ಅಂತ ಹೇಳಿದ್ರೆ ಲೈನ್ ಹೋಲ್ ವರ್ಡ್ ನ ಟೈಪ್ ಮಾಡಿ. ಅದೇ ರೀತಿ ಸಪೋಸ್ ಇವಾಗ ಸರ್ಕಲ್ ಗೆ ಕಮಾಂಡ್ ಬಂದ್ಬಿಟ್ಟು ಸಿ. ಸಪೋಸ್ ನಿಮ್ಗೆ ಅದ್ ನೆನಪಿಲ್ಲ ಅಂತ ಹೇಳಿದ್ರೆ ಸರ್ಕಲ್ ಅಂತ ಹೋಲ್ ವರ್ಡ್ ಟೈಪ್ ಮಾಡಿ ಸರ್ಕಲ್ ಕಮಾಂಡ್ ಬರುತ್ತೆ. ಸೊ ಈ ರೀತಿ ಕಮಾಂಡ್ಸ್ ಗಳನ್ನ ನಾವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದ್ರಿಂದ ನಮ್ಗೆ ಸ್ಪೀಡ್ ಆಗಿ ಯಾವ್ದೊಂದು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ಲೈನ್ ಅಂತ ಎಲ್ ಅಂತ ಟೈಪ್ ಮಾಡ್ತೇನೆ. ಎಲ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡ್ತೇನೆ. ಎಂಟರ್ ಕೊಟ್ಟಾಗ ನೀವು ಈ ಕಮಾಂಡ್ ಏನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡಬೇಕು. ಸೊ ಅಲ್ಲಿ ಇವಾಗ ಹೇಳ್ತಾ ಇದೆ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂತ. ಸೊ ನಾನು ಏನ್ ಮಾಡ್ತೇನೆ, ರ್ಯಾಂಡಮ್ ಆಗಿ ಡ್ರಾಯಿಂಗ್ ಏರಿಯಾದ ಮೇಲೆ ಇಲ್ಲೊಂದು ರ್ಯಾಂಡಮ್ ಆಗಿ ಪಾಯಿಂಟ್ ಕ್ಲಿಕ್ ಮಾಡ್ತಾನೆ. ಅದಾದ್ಮೇಲೆ ಅದು ಹೇಳ್ತಾ ಇದೆ ಸ್ಪೆಸಿಫೈ ನೆಕ್ಸ್ಟ್ ಪಾಯಿಂಟ್. ಸೊ ಇವಾಗ ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ನೀವು ಈ ರೀತಿ ಕ್ಲಿಕ್ ಮಾಡ್ಬೋದು. ಸೊ ಈ ರೀತಿ ಕಮಾಂಡ್ ಏರಿಯಾನ ಫಾಲೋ ಮಾಡ್ಕೊಂಡು ನೀವು ಡ್ರಾಯಿಂಗ್ ನ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಾನು ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಏರಿಯಾದ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿಂದ ನನಗೆ ಕಮಾಂಡ್ ನ ಕಂಪ್ಲೀಟ್ ಮಾಡಕ್ಕೆ ಇದರ್ ಕೀಬೋರ್ಡ್ ಅಲ್ಲಿ ನಾನು ಎಂಟರ್ ಕೊಡ್ಬೋದು, ಇಲ್ಲದಿದ್ರೆ ಎಸ್ಕೇಪ್ ಕೊಡ್ಬೋದು. ಸೊ ಇದು ಇವಾಗ ನಂದು ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ ಇವಾಗ ನಾನು ಜಸ್ಟ್ ಈ ಲೈನ್ ಕಮಾಂಡ್ ಯೂಸ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿದ್ದೇನೆ. ಸೊ ಇನ್ನೊಂದು ಏನಾದರೂ ಡ್ರಾ ಮಾಡೋಣ. ಅಗೇನ್ ಲೈನ್ ಎಲ್ಲ ಎಂಟರ್ ಕೊಡ್ತೇನೆ. ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಅಂಡ್ ಫಿಫ್ತ್ ಪಾಯಿಂಟ್. ಆಮೇಲೆ ಕೀಬೋರ್ಡ್ ಅಲ್ಲಿ ಎಂಟರ್ ಕೊಡಿ. ಸೊ ಕಮಾಂಡ್ ಕಂಪ್ಲೀಟ್ ಆಗತ್ತೆ. ಓಕೆ. ಸೊ ಇವಾಗ ನಾವು ಇದನ್ನ ಏನು ಡ್ರಾ ಮಾಡಿದ್ದೇವೆ ಇದನ್ನ ನಾವು ಮೇನ್ ಆಗಿ ಕಮಾಂಡ್ ಏರಿಯಾದಿಂದ ಎಕ್ಸಿಕ್ಯೂಟ್ ಮಾಡಿದ್ದು. ಸೊ ಲೈನ್ಗೆ ಕಮಾಂಡ್ ಬಂದ್ಬಿಟ್ಟು ಎಲ್ ಆರ್ ಎಲ್ಸ್ LINE ಹೋಲ್ ವರ್ಡ್ ಟೈಪ್ ಮಾಡುವಂಥದ್ದು. ಈ ರೀತಿ ಸಹ ನಾವು ಒಂದು ಆಬ್ಜೆಕ್ಟ್ ನ ಡ್ರಾ ಮಾಡ್ಬೋದು. ಇದಿವಾಗ ನಾನು ಯಾವುದೇ ಒಂದು ಡೈಮೆನ್ಷನ್ ಏನು ಕೊಟ್ಟಿಲ್ಲ, ರ್ಯಾಂಡಮ್ ವ್ಯಾಲ್ಯೂ ಕೊಟ್ಟು ಇದನ್ನ ಡ್ರಾ ಮಾಡಿದ್ದೇನೆ. ಇದೇ ಈ ರೀತಿ ಆಬ್ಜೆಕ್ಟ್ ನ ನಾನು ಇನ್ನೊಂದು ಮೆಥಡ್ ಅಲ್ಲಿ ಮಾಡ್ಬೋದು. ಸೊ ಇಲ್ಲಿ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಲೈನ್ ಅಂತ ಇದೆ. ಸೊ ಈ ಲೈನ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ಈ ಟೂಲ್ಸ್ ಗಳು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಇದ್ರೆ ಇಲ್ಲಿ ಮೇಲೆ ಮೆನು ಅಲ್ಲಿ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಹೋಮ್ ಅಲ್ಲಿ ನಮ್ಗೆ ಎಲ್ಲಾ ಡಿಟೇಲ್ಡ್ ಟೂಲ್ಸ್ ಗಳು ಸಿಗುತ್ತೆ. ಸೊ ಇದರಲ್ಲಿ ನಮ್ಗೆ ಇವಾಗ ಫಸ್ಟ್ ಲೈನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಆಮೇಲೆ ಸೇಮ್ ಥಿಂಗ್ ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಆಬ್ಜೆಕ್ಟ್ ನ ಡ್ರಾ ಮಾಡ್ಬೋದು. ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಬಂದು ಕ್ಲಿಕ್ ಮಾಡಿ ಆಮೇಲೆ ಕೀಬೋರ್ಡ್ ಅಲ್ಲಿ ಎಂಟರ್ ಕೊಟ್ರೆ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ನನ್ಗೆ ಇದನ್ನ ಮೂವ್ ಮಾಡ್ಬೇಕಂತಿದ್ರೆ ನಾನು ಏನ್ ಮಾಡ್ಬೇಕು, ಪ್ಯಾನ್ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಸೊ ಪ್ಯಾನ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಇಲ್ಲಿ ಈ ನ್ಯಾವಿಗೇಷನ್ ಬಾರ್ ಏನಿದೆ, ಸೊ ಅಗೇನ್ ನ್ಯಾವಿಗೇಷನ್ ಬಾರ್ ನಿಮ್ದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ವ್ಯೂಗೆ ಹೋಗಿ ಇಲ್ಲಿ ನ್ಯಾವಿಗೇಷನ್ ಬಾರ್ ಅಂತ ಇದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಬೇಡ ಅಂತಿದ್ರೆ ಇದನ್ನ ಆಫ್ ಮಾಡ್ಕೋಬಹುದು. ಇಲ್ಲಿ ನ್ಯಾವಿಗೇಷನ್ ಬಾರ್ ನ ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ಪ್ಯಾನ್ ಆಪ್ಷನ್ ಇದೆ. ಸೊ ಪ್ಯಾನ್ ಅಲ್ಲಿ ನಾನು ಏನ್ ಮಾಡ್ಬೋದು, ಮೌಸ್ ಅಲ್ಲಿ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ನಾನು ಈ ರೀತಿ ಮೂವ್ ಮಾಡ್ಕೋಬಹುದು. ಇದು ಪ್ಲಾನ್ ಕಮಾಂಡ್ ಎಕ್ಸಿಕ್ಯೂಟ್ ಆಗತ್ತೆ. ಓಕೆ, ಇಲ್ಲಿ ಮೂವ್ ಮಾಡ್ಕೊಳ್ಳುವಂಥದ್ದು. ಸಪೋಸ್ ಇವಾಗ ನನ್ಗೆ ಇದನ್ನ ಝೂಮ್ ಮಾಡ್ಬೇಕಂತಿದ್ರೆ ಮೌಸ್ ಅಲ್ಲಿ ರೋಲರ್ ಏನಿದೆ ಅದನ್ನ ರೋಲ್ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಆಗತ್ತೆ. ಇದು ಸಿಂಪಲ್ ಆದ ಒಂದು ಝೂಮ್ ಮಾಡ್ಲಿಕ್ಕೆ, ಝೂಮ್ ಇನ್ ಮಾಡ್ಲಿಕ್ಕೆ, ಝೂಮ್ ಔಟ್ ಮಾಡ್ಲಿಕ್ಕೆ ರೋಲರ್ ನ ಯೂಸ್ ಮಾಡಬಹುದು. ಪೇಜ್ ನ ಮೂವ್ ಮಾಡ್ಬೇಕಂತಿದ್ರೆ, ಡ್ರಾಯಿಂಗ್ ನ ಮೂವ್ ಮಾಡ್ಬೇಕಂತಿದ್ರೆ ರೋಲರ್ ನ ಹೋಲ್ಡ್ ಮಾಡಬಹುದು. ರೋಲರ್ ನ ಹೋಲ್ಡ್ ಮಾಡಿನೂ ನೀವು ಪ್ಯಾನ್ ನ ಎಕ್ಸಿಕ್ಯೂಟ್ ಮಾಡಬಹುದು.
ಸೊ ಇವಾಗ ನಾನು ಬೇರೆ ಕಮಾಂಡ್ ಅಲ್ಲಿ ಇರ್ತೀನಿ ಅನ್ಕೊಳ್ಳಿ. ಸೊ ರೋಲರ್ನ ಹೋಲ್ಡ್ ಮಾಡಿದ್ರೆ ಪ್ಯಾನ್ ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾ ರೋಲ್ ಇನ್ ರೋಲ್ ಔಟ್ ಯೂಸ್ ಮಾಡ್ತೇನೆ. ಸೊ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ. ಸೊ ಇದು ಸಿಂಪಲ್ ಝೂಮ್. ಇನ್ನು ಝೂಮ್ ನ್ಯಾವಿಗೇಷನ್ ಆಪ್ಷನ್ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತಾನೆ. ಓಕೆ. ಸೊ ಇಲ್ಲಿ ಇವಾಗ ಇದು ಆದ್ಮೇಲೆ ಇವಾಗ ನನ್ಗೆ ಸಪೋಸ್ ಇದನ್ನ ರಿಮೂವ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು. ಇಲ್ಲದಿದ್ರೆ ಯಾವ್ದಾದ್ರು ಒಂದು ಆಪ್ಷನ್ಸ್ ಲೈನ್ಸ್ ಗಳನ್ನ ಡಿಲೀಟ್ ಮಾಡ್ಬೇಕಂತಿದ್ರೆ ಓಕೆ, ನಾನು ಬೆಟರ್ ಝೂಮ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಈ ಲೈನ್ ನ ಡಿಲೀಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಜಸ್ಟ್ ಸೆಲೆಕ್ಷನ್ ಮಾಡ್ತೇನೆ, ಆಮೇಲೆ ಕೀಬೋರ್ಡ್ ಅಲ್ಲಿ ಡಿಲೀಟ್ ಕೊಡ್ತೇನೆ. ಸಪೋಸ್ ಇವಾಗ ನೀವೇನಾದ್ರೂ ಮಾಡಿರ್ತೀರಾ, ಡ್ರಾ ಮಾಡಿರ್ತೀರಾ, ಇಲ್ಲದಿದ್ರೆ ಏನಾದ್ರೂ ಟೂಲ್ ನ ಎಕ್ಸಿಕ್ಯೂಟ್ ಮಾಡಿರ್ತೀರಾ. ಸೊ ನಿಮ್ಗೆ ಚೇಂಜಸ್ ನ ಅಂಡು ಮಾಡ್ಬೇಕಂತಿದ್ರೆ, ರಿಕವರ್ ಹೋಲ್ಡ್ ಸ್ಟೆಪ್ ಹೋಗ್ಬೇಕಂತಿದ್ರೆ ಕಂಟ್ರೋಲ್ ಝೆಡ್ ಕೊಡಿ. ಸೊ ಇದು ನಾರ್ಮಲ್ ಆಗಿ ಯಾವುದೇ ಅಪ್ಲಿಕೇಶನ್ಸ್ ಅಲ್ಲಿ ಅಂಡು ಮಾಡಕ್ಕೆ ಶಾರ್ಟ್ ಕಟ್. ಕಂಟ್ರೋಲ್ ಝೆಡ್ ಇದು ಕಾಮನ್ ಶಾರ್ಟ್ ಕಟ್ ಕೀ ಅಂಡು. ಸೊ ಇಲ್ದಿದ್ರೆ ಇಲ್ಲಿ ಮೇಲೆ ನಿಮ್ಗೆ ಆಪ್ಷನ್ ಇದೆ. ಸೊ ಹಿಂದೆ ಹೋಗಕ್ಕೆ ಅಂಡು, ಇದು ರೀಡು. ಓಕೆ. ಸೊ ಈ ಆಪ್ಷನ್ಸ್ ನ ನೀವು ಯೂಸ್ ಮಾಡ್ಕೋಬಹುದು, ಈ ಆರೋಸ್ಗಳನ್ನ. ಓಕೆ. ಸಪೋಸ್ ಇವಾಗ ನನಗೆ ಮಲ್ಟಿಪಲ್ ಆಬ್ಜೆಕ್ಟ್ಸ್ ನ ಸೆಲೆಕ್ಷನ್ ಮಾಡ್ಬೇಕಂತಿದ್ರೆ ಸೊ ಈ ರೀತಿ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ. ಸೊ ನೆಕ್ಸ್ಟ್ ಈ ಲೈನ್ ನ ಸೆಲೆಕ್ಷನ್ ಮಾಡಬಹುದು ಈ ರೀತಿ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಗಳನ್ನ ನಾನು ಕ್ಲಿಕ್ ಮಾಡ್ತಾ ಹೋಗ್ತಾ ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ಇವಾಗ ಸೆಲೆಕ್ಷನ್ ನ ರಿಮೂವ್ ಮಾಡಕ್ಕೆ ನಾನು ಏನ್ ಮಾಡ್ಬೇಕು, ಈ ಕಮಾಂಡ್ ನ ರಿಮೂವ್ ಮಾಡ್ಬೇಕು. ಸೊ ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಕೊಟ್ರೆ ಸೊ ಇದು ಪುನಃ ರಿಮೂವ್ ಆಗುತ್ತೆ. ಓಕೆ. ಸೊ ಇವಾಗ ನೀವು ಸೆಲೆಕ್ಷನ್ ಏನಕ್ಕೆ ಮಾಡ್ಬೋದು, ಒಂದು ಡಿಲೀಟ್ ಮಾಡಕ್ ಮಾಡಬಹುದು, ಇಲ್ಲದಿದ್ರೆ ಈ ಆಬ್ಜೆಕ್ಟ್ ನ ಮೂವ್ ಮಾಡಕ್ಕೆ, ಕಾಪಿ ಮಾಡಕ್ಕೆ, ರೊಟೇಟ್ ಮಾಡಕ್ಕೆ, ಈ ರೀತಿ ಬೇರೆ ಬೇರೆ ಪರ್ಪಸ್ ಗಳಿಗೆ ಮಾಡ್ತೀರಾ. ಓಕೆ. ಅದನ್ನು ಅಗೇನ್ ಡೀಟೇಲ್ ಆಗಿ ನಾವು ನೋಡ್ತೇವೆ. ಸೊ ಸೆಲೆಕ್ಷನ್ ಈ ರೀತಿ ಮಾಡ್ಬೋದು. ಓಕೆ. ಸಪೋಸ್ ಇವಾಗ ನನ್ಗೆ ಇಲ್ಲಿ ತುಂಬಾ ಆಬ್ಜೆಕ್ಟ್ಸ್ ಗಳಿದೆ ಅನ್ಕೊಳ್ಳಿ, ತುಂಬಾ ಆಬ್ಜೆಕ್ಟ್ಸ್ ಗಳಿದೆ. ಓಕೆ. ಇದು ಮೂರ್ನ ನನ್ಗೆ ಇವಾಗ ಆರ್ಎಲ್ಸ್ ಇದು ಇಷ್ಟು ಆಬ್ಜೆಕ್ಟ್ಸ್ ನ, ಈ 4 ಆಬ್ಜೆಕ್ಟ್ಸ್ ನ ಸೆಲೆಕ್ಷನ್ ಮಾಡ್ಬೇಕಂತಿದ್ರೆ ನಾನು ಈ ರೀತಿ ಕ್ಲಿಕ್ ಮಾಡ್ತಾ ಸೆಲೆಕ್ಷನ್ ಮಾಡ್ತಾ ಹೋದ್ರೆ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಈಸಿ ಆಪ್ಷನ್ ಇದೆ. ನೀವೇನ್ ಮಾಡ್ಬೋದು, ಸೊ ಮೌಸ್ ನ ಲೆಫ್ಟ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ, ಲೆಫ್ಟ್ ಕ್ಲಿಕ್ ಮಾಡಿ ರಿಲೀಸ್ ಮಾಡಿ, ಆಮೇಲೆ ಮೌಸ್ ನ ಲೆಫ್ಟ್ ಗೆ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಈ ರೀತಿ ಗ್ರೀನ್ ಕಲರ್ ಸ್ಕ್ರೀನ್ ಬರುತ್ತೆ. ಸೊ ಗ್ರೀನ್ ಕಲರ್ ಸ್ಕ್ರೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದು ಆಬ್ಜೆಕ್ಟ್ ಟಚ್ ಆಗುತ್ತೆ ಮತ್ತೆ ಯಾವ್ದು ಆಬ್ಜೆಕ್ಟ್ ಕಂಪ್ಲೀಟ್ ಆಗಿ ಒಳಗಡೆ ಇದೆ ಈ ಗ್ರೀನ್ ಸ್ಕ್ರೀನ್ ಒಳಗಡೆ, ಅದು ನಿಮ್ಗೆ ಸೆಲೆಕ್ಷನ್ ಮಾಡಿ ಕೊಡುತ್ತೆ. ಇವಾಗ ನಾನು ಇಲ್ಲಿ ಮೌಸ್ ನ ಕ್ಲಿಕ್ ಮಾಡ್ತೇನೆ ಅನ್ಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಈ 3 ಸರ್ಕಲ್ಸ್ ಆಮೇಲೆ ಈ 3 ಲೈನ್ಸ್ ಗಳು ಸೆಲೆಕ್ಷನ್ ಅಲ್ಲಿ ಬಂದಿದೆ. ಈ ಲೈನ್ ಸೆಲೆಕ್ಷನ್ ಅಲ್ಲಿ ಬಂದಿಲ್ಲ, ಯಾಕಂದ್ರೆ ಅದು ಟಚ್ ಆಗಿರಲ್ಲ. ನಾನು ಇವಾಗ ಎಸ್ಕೇಪ್ ಕೊಡ್ತೇನೆ, ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಕೊಡ್ತೇನೆ, ಇದು ಅನ್ಸೆಲೆಕ್ಟ್ ಆಯ್ತು. ಸೊ ಇವಾಗ ಲೆಫ್ಟ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಮೂವ್ ಮಾಡ್ತೇನೆ. ಸೊ ಇವಾಗ ಇಲ್ಲಿ ಟಚ್ ಮಾಡಿದೆ, ಇವಾಗ ನೋಡ್ಬೋದು. ಸೊ ಯಾವ್ದೆಲ್ಲ ಲೈನ್ಸ್ ಗಳು, ಯಾವ್ದೆಲ್ಲ ಆಬ್ಜೆಕ್ಟ್ಸ್ ಗಳು ಟಚ್ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಒಳಗಡೆ ಇದೆ ಈ ಒಂದು ಗ್ರೀನ್ ಸ್ಕ್ರೀನ್ ಒಳಗಡೆ, ಇದಕ್ಕೆ ಕ್ರಾಸಿಂಗ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ಸೊ ಇವಾಗ ಈ ಕ್ರಾಸಿಂಗ್ ಸೆಲೆಕ್ಷನ್ ಅಲ್ಲಿ ಯಾವ್ದೆಲ್ಲ ಆಬ್ಜೆಕ್ಟ್ಸ್ ಗಳು ಕಂಪ್ಲೀಟ್ ಆಗಿ ಒಳಗಡೆ ಇದೆ, ಟಚ್ ಆಗ್ತಿದೆ, ಅದು ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಸೊ ಇವಾಗ ಈ ಆಬ್ಜೆಕ್ಟ್ಸ್ ಗಳೆಲ್ಲ ಯಾವ್ದು ಟಚ್ ಆಗಿಲ್ಲ, ಸೊ ಇದನ್ನ ಸೆಲೆಕ್ಷನ್ ಮಾಡಿ ಕೊಡುತ್ತೆ. ಸೊ ಅಗೇನ್ ಇದು ಕ್ರಾಸಿಂಗ್ ಸೆಲೆಕ್ಷನ್. ಇನ್ನೊಂದು ವಿಂಡೋ ಸೆಲೆಕ್ಷನ್ ಅಂತಿದೆ. ವಿಂಡೋ ಸೆಲೆಕ್ಷನ್ ಅಂದ್ರೆ ಸಪೋಸ್ ಇವಾಗ ತುಂಬಾ ಆಬ್ಜೆಕ್ಟ್ಸ್ ಗಳು ಹತ್ರ ಇದ್ದಾಗ ನನ್ಗೆ ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡಬೇಕು. ಸೊ ನಾನು ಇಲ್ಲಿ ಈ ರೀತಿ ಡ್ರ್ಯಾಗ್ ಮಾಡ್ತೇನೆ ಅನ್ಕೊಳ್ಳಿ. ಸೊ ಇವಾಗ ಕ್ಲಿಕ್ ಮಾಡಿಬಿಟ್ಟು ರೈಟ್ಗೆ ಡ್ರ್ಯಾಗ್ ಮಾಡಿದ್ರೆ, ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ಗೆ ಡ್ರ್ಯಾಗ್ ಮಾಡಿದ್ರೆ ಗ್ರೀನ್ ಸ್ಕ್ರೀನ್ ಬರುತ್ತೆ, ಕ್ರಾಸಿಂಗ್ ಸೆಲೆಕ್ಷನ್ ಬರುತ್ತೆ. ಕ್ಲಿಕ್ ಮಾಡಿ ರೈಟ್ಗೆ ಡ್ರ್ಯಾಗ್ ಮಾಡಿದ್ರೆ ಬ್ಲೂ ಸ್ಕ್ರೀನ್ ಬರುತ್ತೆ. ಇದಕ್ಕೆ ವಿಂಡೋ ಸೆಲೆಕ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವಾಗ ವಿಂಡೋ ಸೆಲೆಕ್ಷನ್ ಅಲ್ಲಿ ನೀವು ನೋಡಬಹುದು ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಬ್ಲೂ ಕಲರ್ ಅಂದ್ರೆ ಇವಾಗ ಇದೇನ್ ಮಾಡುತ್ತೆ, ಯಾವ ರೀತಿ ಅದು ಪ್ರೀವಿಯಸ್ ಸೆಲೆಕ್ಷನ್ಗೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಯಾವ್ದು ಕಂಪ್ಲೀಟ್ ಆಗಿ ಒಳಗಡೆ ಇದೆ, ಬ್ಲೂ ಸ್ಕ್ರೀನ್ ಒಳಗಡೆ ಇದೆ, ಅದು ಮಾತ್ರ ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಸೊ ಇವಾಗ ನಾನು ಇಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಆಕ್ಚುಲಿ ಒಂದು ಸರ್ಕಲ್ ಕಂಪ್ಲೀಟ್ ಒಳಗಡೆ ಇದೆ, ಇನ್ನೊಂದು ಸರ್ಕಲ್ ಪಾರ್ಷಲಿ ಟಚ್ ಆಗ್ತಾ ಇದೆ. ಸೊ ಯಾವ ಸರ್ಕಲ್ ಪಾರ್ಷಲಿ ಟಚ್ ಆಗ್ತಾ ಇದೆ ಅದು ಸೆಲೆಕ್ಷನ್ ಅಲ್ಲಿ ಬರಲ್ಲ. ಸೊ ಇವಾಗ ನಾನು ಇಲ್ಲಿಗೆ ಮೌಸ್ ನ ಕ್ಲಿಕ್ ಮಾಡಿದ್ರೆ ಇವಾಗ ನೋಡ್ಬೋದು ಇದು ಮಾತ್ರ ಸೆಲೆಕ್ಷನ್ ಅಲ್ಲಿ ಬಂತು. ಸೊ ಯಾವ್ದು ಆಬ್ಜೆಕ್ಟ್ಗಳು ಪಾರ್ಷಲಿ ಟಚ್ ಆಗ್ತಾ ಇದೆ ಅದು ಸೆಲೆಕ್ಷನ್ ಅಲ್ಲಿ ಬರಲ್ಲ. ಬಟ್ ಯಾವ್ದು ಆಬ್ಜೆಕ್ಟ್ಸ್ ಗಳು ಕಂಪ್ಲೀಟ್ ಆಗಿ ವಿಂಡೋ ಒಳಗಡೆ ಇದೆ, ಬ್ಲೂ ಸ್ಕ್ರೀನ್ ಒಳಗಡೆ ಇದೆ, ಅದು ಮಾತ್ರ ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಇದಕ್ಕೆ ವಿಂಡೋ ಸೆಲೆಕ್ಷನ್ ಅಂತ ಹೇಳ್ತಾರೆ. ಸೊ ಇದು 3 ಟೈಪ್ ಸೆಲೆಕ್ಷನ್ಸ್ ಗಳು ಸಾಕಾಗುತ್ತೆ. ನಿಮ್ಗೆ ಇಂಡಿವಿಜುವಲ್ ಸೆಲೆಕ್ಷನ್ ಮಾಡ್ಬೇಕಂತಿದ್ರೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಇಂಡಿವಿಜುವಲ್ ಸೆಲೆಕ್ಷನ್ ಮಾಡ್ಬೋದು. ಸಪೋಸ್ ಇವಾಗ ಈ ಸೆಲೆಕ್ಷನ್ ನ ರಿಮೂವ್ ಮಾಡ್ಬೇಕಂತಿದ್ರೆ ಪುನಃ ಶಿಫ್ಟ್ ಪ್ರೆಸ್ ಮಾಡಿ
ಕ್ಲಿಕ್ ಮಾಡಿ ಅನ್ಸೆಲೆಕ್ಷನ್ ಆಗುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡ್ತಾ ಹೋದ್ರೆ ಸೆಲೆಕ್ಷನ್ ಆಡ್ ಆಗ್ತಾ ಹೋಗುತ್ತೆ. ಶಿಫ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಅನ್ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಒಂದು ಸೆಲೆಕ್ಷನ್ ಮೆಥಡ್. ಇನ್ನೊಂದು ಸೆಲೆಕ್ಷನ್ ಮೆಥಡ್ ಬಂದ್ಬಿಟ್ಟು ಕ್ರಾಸಿಂಗ್ ಸೆಲೆಕ್ಷನ್. ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ಗೆ ಡ್ರ್ಯಾಗ್ ಮಾಡಿದ್ರೆ ಮೌಸ್ ನಿಮ್ಗೆ ಗ್ರೀನ್ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಯಾವ್ದೆಲ್ಲ ಲೈನ್ಸ್ಗಳು ಆಬ್ಜೆಕ್ಟ್ಸ್ಗಳು ಪಾರ್ಷಲಿ ಸೆಲೆಕ್ಷನ್ ಅಲ್ಲಿದೆ ಆರ್ ಎಲ್ಸ್ ಕಂಪ್ಲೀಟ್ ಒಳಗಡೆ ಇದೆ ಅದು ಸೆಲೆಕ್ಷನ್ ಆಗುತ್ತೆ. ಸೊ ಈ ರೀತಿ ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಇದು ಕ್ರಾಸಿಂಗ್ ಸೆಲೆಕ್ಷನ್. ಇನ್ನೊಂದು ವಿಂಡೋ ಸೆಲೆಕ್ಷನ್. ಕ್ಲಿಕ್ ಮಾಡಿಬಿಟ್ಟು ರೈಟ್ಗೆ ಡ್ರ್ಯಾಗ್ ಮಾಡಿದ್ರೆ ಬ್ಲೂ ಸ್ಕ್ರೀನ್ ಬರುತ್ತೆ. ಸೊ ಯಾವ ಆಬ್ಜೆಕ್ಟ್ಸ್ಗಳು ಕಂಪ್ಲೀಟ್ ಆಗಿ ಒಳಗಡೆ ಇದೆ, ಬ್ಲೂ ಸ್ಕ್ರೀನ್ ಒಳಗಡೆ ಇದೆ, ಅದು ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿ 2 ಸರ್ಕಲ್ ಮಾತ್ರ ಕಂಪ್ಲೀಟ್ ಒಳಗಡೆ ಇದೆ. ಉಳಿದದ್ದು ಲೈನ್ಸ್ಗಳು ಮತ್ತೆ ಇನ್ನೊಂದು ಸರ್ಕಲ್ ಪಾರ್ಷಲಿ ಟಚ್ ಆಗ್ತಾ ಇದೆ, ಅದು ಸೆಲೆಕ್ಷನ್ ಅಲ್ಲಿ ಬರಲ್ಲ. ಇದು ವಿಂಡೋ ಸೆಲೆಕ್ಷನ್. ಇದು 3 ಸೆಲೆಕ್ಷನ್ ಮೆಥಡ್ಸ್ಗಳು ನಿಮ್ಗೆ ಗೊತ್ತಿದ್ರೆ ಸಾಕು. ತುಂಬಾ ಇಟ್ಸ್ ಮೋರ್ ದೆನ್ ಎನಫ್ ಆಕ್ಚುಲಿ. ಸೊ ಇನ್ನು ಬೇರೆ ಸೆಲೆಕ್ಷನ್ ಬಂದ್ಬಿಟ್ಟು ನೀವು ಈ ರೀತಿ ಕ್ಲಿಕ್ ಮಾಡ್ಕೊಂಡು ಮೌಸ್ನ ರೈಟ್ಗೆ ಡ್ರ್ಯಾಗ್ ಮಾಡ್ತಾ ಹೋದ್ರೆ ಇದು ಫೆನ್ಸ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ಈ ರೀತಿ ಬರುತ್ತೆ. ಇದು ಅಗೇನ್ ನೀವು ಯಾವ್ದೆಲ್ಲ ಆಬ್ಜೆಕ್ಟ್ಸ್ಗಳನ್ನ ಟಚ್ ಮಾಡ್ಬೇಕು ಈ ರೀತಿ ಟಚ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ಮೌಸ್ನ ಡ್ರ್ಯಾಗ್ ಮಾಡ್ತಾ ಇದ್ದೇನೆ ನಾನು. ಸೊ ಕ್ಲಿಕ್ ಮಾಡಿ ಲೆಫ್ಟ್ ಮೌಸ್ನ ಡ್ರ್ಯಾಗ್ ಮಾಡಿದ್ರೆ ಈ ರೀತಿ ಫೆನ್ಸ್ ಸೆಲೆಕ್ಷನ್ ಬರುತ್ತೆ. ಸೊ ರೈಟ್ಗೆ ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡಿಕೊಂಡು ಮೌಸ್ನ ಈ ರೀತಿ ಡ್ರ್ಯಾಗ್ ಮಾಡುವಂಥದ್ದು. ಸೊ ಯಾವ್ದೆಲ್ಲ ಸೆಲೆಕ್ಷನ್ ಅಲ್ಲಿ ಟಚ್ ಆಗ್ತಾ ಇದೆ ಸೊ ಅದು ಸೆಲೆಕ್ಷನ್ ಬರುತ್ತೆ. ಅದೇ ರೀತಿ ಕ್ಲಿಕ್ ಮಾಡಿ ರೈಟ್ಗೆ ಡ್ರ್ಯಾಗ್ ಮಾಡಿಕೊಂಡು ಲೆಫ್ಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಬ್ಲೂ ಕಲರ್ ಸ್ಕ್ರೀನ್ ಬರುತ್ತೆ. ಬಟ್ ಯಾವ್ದು ಆಬ್ಜೆಕ್ಟ್ ಕಂಪ್ಲೀಟ್ ಒಳಗಡೆ ಇದೆ ಅದು ಮಾತ್ರ ಸೆಲೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಇದು ಫೆನ್ ಸೆಲೆಕ್ಷನ್. ಬಟ್ ಇದು ಅಷ್ಟು ಏನು ಯೂಸ್ ಬರಲ್ಲ. ಸೊ ಪ್ರೀವಿಯಸ್ 3 ಸೆಲೆಕ್ಷನ್ ಆಪ್ಷನ್ಸ್ ಗಳೇನಿದೆ ಅದು ಸಾಕಾಗುತ್ತೆ. ನೆಕ್ಸ್ಟ್ ನಮ್ಗೆ ಮೇನ್ ಆಗಿ ನ್ಯಾವಿಗೇಷನ್ ಆಪ್ಷನ್ಸ್ ಗಳನ್ನ ನೋಡೋಣ. ಸೊ ನ್ಯಾವಿಗೇಷನ್ ಆಪ್ಷನ್ಸ್ ಅಂದ್ರೆ ನಮ್ಗೆ ಝೂಮ್ ಮಾಡುವಂತದ್ದು. ಸೊ ನಾನು ಅದೇ ಅವಾಗ ಹೇಳಿದೆ. ಸೊ ನಾವು ರೋಲರ್ ನ ಯೂಸ್ ಮಾಡಿದ್ರೆ ನಾವು ಆಬ್ಜೆಕ್ಟ್ ನ ಝೂಮ್ ಇನ್ ಆರ್ ಎಲ್ಸ್ ಝೂಮ್ ಔಟ್ ಮಾಡ್ಕೋಬಹುದು. ಓಕೆ, ಸೊ ಇನ್ನು ಇದು ಬಿಟ್ಟು ಬೇರೆ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಸೊ ಇವಾಗ ನಾನು ಇದನ್ನ ತುಂಬಾ ಝೂಮ್ ಮಾಡಿದೆ ಅನ್ಕೊಳ್ಳಿ. ಇವಾಗ ನನ್ಗೆ ಇದು ಪ್ರಾಪರ್ ಆಗಿ ಸ್ಕ್ರೀನ್ಗೆ ಫಿಟ್ ಆಗ್ಬೇಕು. ಸೊ ಪ್ರಾಪರ್ ಆಗಿ ಸ್ಕ್ರೀನ್ಗೆ ಫಿಟ್ ಆಗ್ಬೇಕಂತಿದ್ರೆ ಇಲ್ಲಿ ಕಮಾಂಡ್ ಏರಿಯಾದಲ್ಲಿ ಝೆಡ್ ಅಂತ ಟೈಪ್ ಮಾಡಿ. ಝೂಮಿಗೆ ಕಮಾಂಡ್ ಆಪ್ಷನ್ ಬಂದ್ಬಿಟ್ಟು ಝೆಡ್, ಇಲ್ಲದಿದ್ರೆ ZOOM ಟೈಪ್ ಮಾಡ್ಬೋದು. ನೀವು ಯಾವುದೇ ಒಂದು ಇನಿಷಿಯಲ್ಸ್ ಟೈಪ್ ಮಾಡಿದಾಗ ಆ ಇನಿಷಿಯಲ್ಸ್ ಅಲ್ಲಿ ಸ್ಟಾರ್ಟ್ ಆಗುವಂತ ಎಲ್ಲ ಕಮಾಂಡ್ಸ್ ಗಳನ್ನ ಇಲ್ಲಿ ಲಿಸ್ಟ್ ತೋರಿಸುತ್ತೆ. ಸೊ ಜಾಸ್ತಿ ಇದ್ರೆ ಇಲ್ಲಿ ಸ್ಕ್ರೋಲರ್ ಇರುತ್ತೆ. ಸೊ ಇವಾಗ ಝೆಡ್ ಇಂದ ಸ್ಟಾರ್ಟ್ ಆಗುವಂತ ಎಲ್ಲ ಕಮಾಂಡ್ಸ್ ಗಳು ಇಲ್ಲಿ ಬಂದಿದೆ. ಸೊ ನೀವು ಇದರ ಇಲ್ಲಿ ಕ್ಲಿಕ್ ಮಾಡ್ಬೋದು, ಇಲ್ಲದಿದ್ರೆ ಜಸ್ಟ್ ಕೀಬೋರ್ಡ್ ಅಲ್ಲಿ ಎಂಟರ್ ಕೊಡ್ಬೋದು, ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇವಾಗ ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಆಯ್ತು. ಸೊ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಒಳಗಡೆ ಬೇರೆ ಆಪ್ಷನ್ಸ್ ಗಳು ಬರ್ತಾ ಇದೆ. ಇದು ಆ ಝೂಮ್ ಕಮಾಂಡ್ ಇದ್ದು ಸಬ್ ಕಮಾಂಡ್ಸ್ ಗಳು. ಸೊ ಇಲ್ಲಿ ಇವಾಗ ಆಲ್, ಸೆಂಟರ್, ಡೈನಾಮಿಕ್, ಎಕ್ಸ್ಟೆಂಡ್ಸ್, ಪ್ರೀವಿಯಸ್, ಸ್ಕೇಲ್, ವಿಂಡೋ ಮತ್ತೆ ಆಬ್ಜೆಕ್ಟ್ಸ್ ಅಂತ ಇದೆ. ಸೊ ಇವಾಗ ನನಗೆ ಇವಾಗ ಝೂಮ್ ಔಟ್ ಆಗಿದೆ. ನಮ್ಮ ಸ್ಕ್ರೀನ್ ಏನಾಗಿದೆ ಝೂಮ್ ಔಟ್ ಆಗಿದೆ. ಝೂಮ್ ಔಟ್ ಅಂದ್ರೆ ನನಗೆ ಇವಾಗ ಎಲ್ಲ ಆಬ್ಜೆಕ್ಟ್ಸ್ ಗಳು ಪ್ರಾಪರ್ ಆಗಿ ಸ್ಕ್ರೀನ್ಗೆ ಕಾಣಿಸ್ಬೇಕಂತಿದ್ರೆ ಇಲ್ಲಿ 2 ಆಪ್ಷನ್ಸ್ ಗಳಿದೆ. ಒಂದು ನೀವು ಆಲ್ ಪ್ರೆಸ್ ಮಾಡ್ಬೋದು, ಇಲ್ದಿದ್ರೆ ಎಕ್ಸ್ಟೆಂಡ್ಸ್ ಪ್ರೆಸ್ ಮಾಡ್ಬೋದು. ಸೊ ನಾನು ಇವಾಗ ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಈ ಸಬ್ ಕಮಾಂಡ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋಕೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ನಾನು ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇವಾಗ ನೀವು ನೋಡ್ಬೋದು ಅದು ಪ್ರಾಪರ್ ಆಗಿ ಸ್ಕ್ರೀನ್ಗೆ ಫಿಟ್ ಆಯ್ತು. ಅಗೇನ್ ನಾನು ಇದನ್ನ ಝೂಮ್ ಔಟ್ ಮಾಡ್ತೇನೆ, ಅಂದ್ರೆ ಸಣ್ಣದ್ ಮಾಡ್ತಾನೆ ಅನ್ಕೊಳ್ಳಿ. ಅಗೇನ್ ಇದು ಸ್ಕ್ರೀನ್ಗೆ ಫಿಟ್ ಆಗ್ಬೇಕಂತಿದ್ರೆ ಪುನಃ ನೀವೇನ್ ಮಾಡ್ಕೋಬಹುದು, Z ಕಮಾಂಡ್ ಝೆಡ್ ಎಂಟರ್ ಮಾಡಿ. ಸೊ ಇವಾಗ ಇವಾಗ ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅಗೇನ್ ಅದು ಸ್ಕ್ರೀನ್ಗೆ ಫಿಟ್ ಆಗುತ್ತೆ. ಸೊ ಅಗೇನ್ ನಾನು ಸ್ವಲ್ಪ ಇದನ್ನ ಝೂಮ್ ಮಾಡ್ತೇನೆ, ಪುನಃ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತೇನೆ ಝೆಡ್. ಓಕೆ, ಸೊ ಆಲ್ ಮತ್ತೆ ಎಕ್ಸ್ಟೆಂಡ್ ಎರಡು ಸೇಮ್ ಅಂತ ಹೇಳಿದೆ. ಇವಾಗ ನಾನು ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ. ಸೊ ಎಕ್ಸ್ಟೆಂಡ್ ಕ್ಲಿಕ್ ಮಾಡಿದಾಗ ಅಗೇನ್ ನನ್ಗೆ ಅದು ಸ್ಕ್ರೀನ್ಗೆ ಫಿಟ್ ಮಾಡಿ ಕೊಡುತ್ತೆ. ಸಪೋಸ್ ಇವಾಗ ನಾನು ಇಲ್ಲಿ ಇನ್ನೊಂದು ಯಾವ್ದೋ ಸಣ್ಣ ಸರ್ಕಲ್ ಡ್ರಾ ಮಾಡ್ತೇನೆ ಅನ್ಕೊಳ್ಳಿ. ಓಕೆ, ಇಲ್ಲಿ ಸಣ್ಣ. ಓಕೆ, ಅಗೇನ್ ಇವಾಗ ನಾನು ಝೂಮ್ ಮಾಡ್ತೇನೆ. ಸೊ ಇವಾಗ ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಆಲ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ. ಇವಾಗ ಎಲ್ಲೆಲ್ಲಿ ಆಬ್ಜೆಕ್ಟ್ಸ್ ಗಳಿದೆ ಡ್ರಾಯಿಂಗ್ ಅಲ್ಲಿ ಅಷ್ಟನ್ನ ಅದು ಕವರ್ ಮಾಡಿ ಕೊಡುತ್ತೆ. ಸೊ ಇದು ಆಲ್ ಮತ್ತೆ ಎಕ್ಸ್ಟೆಂಟ್ ಇದ್ದು ಫಂಕ್ಷನ್. ಸೊ ನಾವು ಝೂಮ್ ಇನ್ ಮಾಡಿರ್ಬೋದು, ಇಲ್ಲದಿದ್ರೆ ಝೂಮ್ ಔಟ್ ಮಾಡಿರ್ಬೋದು. ಸೊ ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಎಕ್ಸ್ಟೆಂಟ್ ಆಲ್ ಕೊಟ್ಟಾಗ ಎಷ್ಟು ಆಬ್ಜೆಕ್ಟ್ಸ್ ಗಳಿದೆ ಡ್ರಾಯಿಂಗ್ ಅದೆಲ್ಲವನ್ನು ಸ್ಕ್ರೀನ್ಗೆ ಫಿಟ್ ಮಾಡಿ ಕೊಡುತ್ತೆ. ಸಪೋಸ್ ಇವಾಗ ನಾನು ಈ 2 ಆಬ್ಜೆಕ್ಟ್ಸ್ ಗಳನ್ನ ಡಿಲೀಟ್ ಮಾಡ್ತೇನೆ. ಇವಾಗ ಸೆಲೆಕ್ಷನ್ ಮಾಡಿದೆ, ಕ್ರಾಸಿಂಗ್ ಸೆಲೆಕ್ಷನ್ ಮಾಡಿ ಕೀಬೋರ್ಡ್ ಅಲ್ಲಿ ಡಿಲೀಟ್ ಮಾಡ್ತೇನೆ. ಇವಾಗ ಪುನಃ ನಾನು
ಝೂಮ್ ಕಮಾಂಡ್‌ಗೋಗಿ ಆಲ್ ಆರ್ ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು. ಅದು ಪ್ರಾಪರ್ ಆಗಿ ಸ್ಕ್ರೀನ್‌ಗೆ ಫಿಟ್ ಆಗತ್ತೆ. ಓಕೆ. ಸೊ ಇಲ್ಲಿ ಇವಾಗ ಆಲ್ ಮತ್ತೆ ಎಕ್ಸ್ಟೆಂಡ್‌ಗೆ ಏನ್ ಡಿಫರೆನ್ಸ್ ಅನ್ನುವಂಥದ್ದು. ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು. ಇಲ್ಲಿ ಯು.ಸಿ.ಎಸ್ ಇದೆ. ಇದು ಒರಿಜಿನ್ ಅಂತ ಹೇಳ್ತಾರೆ. ಸೊ ಇದು ಒರಿಜಿನ್. ಒರಿಜಿನ್ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ 0,0 ಇರುತ್ತೆ. ಸೊ ಇವಾಗ ನಾನು ಇದನ್ನ ಝೂಮ್ ಔಟ್ ಮಾಡ್ತೇನೆ. ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಆಲ್ ಅಂತ ಕೊಟ್ಟಾಗ ನೀವು ನೋಡ್ಬೋದು ಅದು ಇನ್ಕ್ಲೂಡಿಂಗ್ ಒರಿಜಿನ್ ನಮ್ಗೆ ಆಬ್ಜೆಕ್ಟ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ಝೂಮ್ ಮಾಡಿ ಕೊಡುತ್ತೆ. ಅದೇ ಇವಾಗ ನಾನು ಝೂಮ್ ಕಮಾಂಡ್ ಅಲ್ಲಿ ಎಕ್ಸ್ಟೆಂಡ್ ನ ಕ್ಲಿಕ್ ಮಾಡಿದಾಗ ಅದು ಒರಿಜಿನ್ ನ ಇನ್ಕ್ಲೂಡ್ ಮಾಡಲ್ಲ. ಆಬ್ಜೆಕ್ಟ್ ಎಲ್ಲಿ ತನಕ ಇದೆ ಅಲ್ಲಿ ತನಕ ಅದು ಎಕ್ಸ್ಟೆಂಡ್ ಮಾಡಿ ಕೊಡುತ್ತೆ. ಸಪೋಸ್ ಇವಾಗ ಇದು ಝೂಮ್ ಕಮಾಂಡ್ ಆಲ್. ಓಕೆ. ಸೊ ಒರಿಜಿನ್ ಇಲ್ಲಿದೆ. ಅಗೇನ್ ಇವಾಗ ಪುನಃ ಝೂಮ್ ಕಮಾಂಡ್ ಎಕ್ಸ್ಟೆಂಡ್. ಇವಾಗ ನೋಡ್ಬೋದು ಆಬ್ಜೆಕ್ಟ್ ನ ಇನ್ನೂ ದೊಡ್ಡದು ಮಾಡುತ್ತೆ. ಇಲ್ಲಿ ಒರಿಜಿನ್ ನ ಒಳಗಡೆ ಮೂವ್ ಮಾಡ್ಕೊಳ್ಳುತ್ತೆ. ಇದು ಇಷ್ಟು ಡಿಫರೆನ್ಸ್. ಓಕೆ. ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಗಳು ಬಂದ್ಬಿಟ್ಟು ಇವಾಗ ಪುನಃ ನಾನು ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತೇನೆ. ಸೊ ನಾನು ತುಂಬಾ ಯೂಸ್ ಆಗುವಂತ ಆಪ್ಷನ್ಸ್ ಗಳನ್ನ ಹೇಳ್ತೇನೆ. ಸೊ ಇದ್ರಲ್ಲಿ ಇವಾಗ ನಮ್ಗೆ ಆಬ್ಜೆಕ್ಟ್ ಝೂಮಿಂಗ್ ಅಂತ ಇದೆ. ಆಬ್ಜೆಕ್ಟ್ ಅಂದ್ರೆ ಇವಾಗ ನನ್ಗೆ ಇಲ್ಲಿ ತುಂಬಾ ಆಬ್ಜೆಕ್ಟ್ಸ್ ಗಳಿದೆ. ಮೇ ಬಿ ನನಗೆ ಈ ಸರ್ಕಲ್ ಏನಿದೆ, ಓಕೆ, ಈ ಪರ್ಟಿಕ್ಯುಲರ್ ಸರ್ಕಲ್ ಏನಿದೆ ಅದು ಝೂಮ್ ಆಗ್ಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಸೊ ಯಾವ್ದು ಆಬ್ಜೆಕ್ಟ್ ಝೂಮ್ ಆಗ್ಬೇಕು ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕೀಬೋರ್ಡ್ ಅಲ್ಲಿ ಎಂಟರ್. ಸೊ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದೆ. ಆಬ್ಜೆಕ್ಟ್ ಆಲ್ರೆಡಿ ಸೆಲೆಕ್ಷನ್ ಆಗಿದೆ. ಇವಾಗ ನಾನು ಕೀಬೋರ್ಡ್ ಅಲ್ಲಿ ಎಂಟರ್ ಅಂತ ಕೊಟ್ಟಾಗ ಅದು ಸ್ಕ್ರೀನ್ಗೆ ಫಿಟ್ ಆಗುತ್ತೆ. ಓಕೆ. ಸೊ ಇದು ಆಬ್ಜೆಕ್ಟ್ ಝೂಮಿಂಗ್. ಸೊ ನಿಮ್ಮ ಡ್ರಾಯಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ಪ್ರಾಪರ್ ಆಗಿ ಸ್ಕ್ರೀನ್ಗೆ ಝೂಮ್ ಮಾಡ್ಬೇಕಂತಿದ್ರೆ ಸೊ ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಅಲ್ಲಿ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡಿದ್ರೆ ಅದು ಆಬ್ಜೆಕ್ಟ್ ಸ್ಕ್ರೀನ್ಗೆ ಫಿಟ್ ಆಗುತ್ತೆ. ಇವಾಗ ನನ್ಗೆ ಇವಾಗ ಪುನಃ ಎಲ್ಲ ಆಬ್ಜೆಕ್ಟ್ಸ್ ಗಳು ಝೂಮ್ ಆಗ್ಬೇಕು. ಸೊ ನಾನು ಇಲ್ಲಿ ಇವಾಗ ಎಕ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಲ್ಲಾ ಆಬ್ಜೆಕ್ಟ್ಸ್ ಗಳು ಸ್ಕ್ರೀನ್ ನಲ್ಲಿ ಕಾಣಿಸುತ್ತೆ. ಇವನ್ ನೆಕ್ಸ್ಟ್ ಝೂಮ್ ಅಲ್ಲಿ ಆಪ್ಷನ್ ಬಂದ್ಬಿಟ್ಟು ವಿಂಡೋ ಝೂಮಿಂಗ್. ಸೊ ವಿಂಡೋ ಝೂಮಿಂಗ್ ಮೇಲೆ ಕ್ಲಿಕ್ ಮಾಡ್ತೇನೆ. ವಿಂಡೋ ಝೂಮಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಮಾಂಡ್ ಹೇಳ್ತಾ ಇದೆ ಸ್ಪೆಸಿಫೈ ಫಸ್ಟ್ ಕಾರ್ನರ್. ಇವಾಗ ನಮ್ಗೆ ಕೆಲವೊಮ್ಮೆ ನನ್ಗೆ ಈ ಪಾರ್ಟ್ ಏನಿದೆ ಇದಿಷ್ಟು ಝೂಮ್ ಅಲ್ಲಿ ಬರ್ಬೇಕು. ಈ ಪಾರ್ಟ್ ಮೇ ಬಿ ಇದಿಷ್ಟು ಪಾರ್ಟ್ ನನ್ಗೆ ಪ್ರಾಪರ್ ಸ್ಕ್ರೀನ್ ಅಲ್ಲಿ ಝೂಮ್ ಆಗಿ ಬರ್ಬೇಕು. ಅವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಯಾವ ಪಾರ್ಟ್ ನಂಗೆ ಸ್ಕ್ರೀನ್ ಅಲ್ಲಿ ಝೂಮ್ ಆಗ್ಬೇಕು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಅದು ಇವಾಗ ಈ ರೀತಿ ಸ್ಕ್ರೀನ್ಗೆ ಫಿಟ್ ಆಗಿ ಬರುತ್ತೆ. ಪುನಃ ಇವಾಗ ನಾನು ಝೂಮ್ ಕಮಾಂಡ್ ಪುನಃ ಆಲ್ ಇಲ್ಲ ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ವಿಂಡೋ ಝೂಮಿಂಗ್ ಅಂದ್ರೆ ನಾವು ವಿಂಡೋ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಸಪೋಸ್ ಇವಾಗ ನನಗೆ ಈ ಪಾರ್ಟ್ ಅಲ್ಲಿ ಏನಾದ್ರು ಎಡಿಟಿಂಗ್ ಮಾಡ್ಲಿಕ್ಕೆ ಇರುತ್ತೆ. ಸೊ ನಂಗೆ ಇದಿಷ್ಟು ಪಾರ್ಟ್ ಝೂಮ್ ಅಲ್ಲಿ ಬರಬೇಕು. ನಾನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊಂಡು ವಿಂಡೋನ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದು ಈ ರೀತಿ ಸ್ಕ್ರೀನ್ಗೆ ಫಿಟ್ ಮಾಡಿ ಕೊಡುತ್ತೆ. ಒಂದ್ಸರಿ ನಿಮ್ಮ ವರ್ಕ್ ಆದ್ಮೇಲೆ ಪುನಃ ನೀವು ಏನ್ ಮಾಡ್ಬೋದು, ಪುನಃ ಝೂಮ್ ಕಮಾಂಡ್. ಇವಾಗ ನೀವು ಕಮಾಂಡ್ ನ ಈ ಏರಿಯಾದಲ್ಲೂ ಎಕ್ಸಿಕ್ಯೂಟ್ ಮಾಡ್ಬೋದು. ಏನ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಮೌಸ್ ಅಲ್ಲಿ ಎಲ್ಲಾದ್ರೂ ರೈಟ್ ಕ್ಲಿಕ್ ಮಾಡಿ ರೀಸೆಂಟ್ ಆಗಿ ನೀವು ಎಕ್ಸಿಕ್ಯೂಟ್ ಮಾಡಿರುವಂತ ಕಮಾಂಡ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಇವಾಗ ರಿಪೀಟ್ ಝೂಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಕಮಾಂಡ್ಸ್ ಗಳು ಬಂತು. ಇವಾಗ ಆಲ್ ಆರ್ ಎಕ್ಸ್ಟೆಂಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ಸೊ ಝೂಮ್ ಅಲ್ಲಿ ಮೇನ್ ಆಗಿ ನಿಮ್ಗೆ ಇದಿಷ್ಟು ಗೊತ್ತಿರಲಿ. ಆಲ್, ಎಕ್ಸ್ಟೆಂಡ್ ಆರ್ ವಿಂಡೋ ಮತ್ತೆ ಆಬ್ಜೆಕ್ಟ್ ಇದು ಇಷ್ಟು ಗೊತ್ತಿದ್ರೆ ಸಾಕು. ಇನ್ನು ಬೇರೆ ಆಪ್ಷನ್ಸ್ ಗಳಿದೆ ಅದ್ ಬೇಕಂತಿಲ್ಲ. ಇದು ಪ್ರೀವಿಯಸ್ ಅಂದ್ರೆ ನಿಮ್ಗೆ ಪ್ರೀವಿಯಸ್ ಝೂಮಿಂಗ್ ನ ಅದು ತೋರಿಸ್ತಾ ಹೋಗುತ್ತೆ. ನೀವೇನ್ ಝೂಮ್ ಅಲ್ಲಿ ಪ್ರೀವಿಯಸ್ ಏನ್ ಝೂಮ್ ಮಾಡಿರ್ತೀರಾ ಅದು ತೋರಿಸ್ತಾ ಹೋಗುತ್ತೆ. ಆಮೇಲೆ ಇವಾಗ ಇಲ್ಲಿ ಸೆಂಟರ್ ಅಂತ ಇದೆ. ಸೊ ಇವಾಗ ಆಲ್ ಕೊಡ್ತೀನಿ. ಸೊ ಝೂಮ್ ಅಲ್ಲಿ ಇಲ್ಲಿ ಸೆಂಟರ್ ಅಂತ ಇದೆ. ಇವಾಗ ನಾನು ಈ ಪಾಯಿಂಟ್ ಮೇಲೆ ಈ ಪಾಯಿಂಟ್ ಅಲ್ಲಿ ಕ್ಲಿಕ್ ಮಾಡ್ತೇನೆ ಅನ್ಕೊಳ್ಳಿ. ಆಮೇಲೆ ಎಂಟರ್ ಕೊಟ್ರೆ ಅದು ಸ್ಕ್ರೀನ್ ಇದ್ದು ಸೆಂಟರ್ ಬರುತ್ತೆ. ಸೊ ಅಗೇನ್ ಇವಾಗ ಸಪೋಸ್ ಸೆಂಟರ್ ಇವಾಗ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕೊಡ್ತೇನೆ. ಅದು ಸ್ಕ್ರೀನ್ ಇದ್ದು ಸೆಂಟರ್ ಬರುತ್ತೆ. ಸೊ ಇದು ಸೆಂಟರ್. ಸೊ ಇದೆಲ್ಲ ಬೇಕಂತಿಲ್ಲ. ಮೇಜರ್ ಆಗಿ ನಾವು ಯೂಸ್ ಮಾಡೋದು ಆಲ್ ಆರ್ ಎಕ್ಸ್ಟೆಂಡ್, ವಿಂಡೋ ಮತ್ತೆ ಆಬ್ಜೆಕ್ಟ್ಸ್ ಇದಿಷ್ಟು. ಬಟ್ ಯೂಶುವಲಿ ರೋಲರ್ ಇಂದಾನೆ ನಾವು ಮ್ಯಾಕ್ಸಿಮಮ್ ವರ್ಕ್ ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಕೆಲವೊಮ್ಮೆ ಏನಾಗ್ತದೆ ನಾವು ಒಂದ್ ವೇಳೆ ಔಟ್ ಆಫ್ ಫೋಕಸ್ ಹೋಗಿರ್ತೇವೆ ಇಲ್ಲ ತುಂಬಾ ಸಣ್ಣದ್ ಮಾಡಿರ್ತೇವೆ. ಅವಾಗ ನಾವು ಝೂಮ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಆಲ್ ಆರ್ ಎಕ್ಸ್ಟೆಂಡ್ಸ್ ಈ ಆಪ್ಷನ್ ನ ಜಾಸ್ತಿಯಾಗಿ ಯೂಸ್ ಮಾಡ್ತೇವೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ಪೇಜ್ ಸೆಟಪ್ ಹೇಗೆ ಮಾಡುವಂತದ್ದು, ಯೂನಿಟ್ಸ್ ನ ಹೇಗೆ ಕ್ರಿಯೇಟ್ ಮಾಡಬೇಕು
ಮತ್ತೆ ಕಮಾಂಡ್ ಏರಿಯಾ ಅಂದ್ರೇನು? ಕಮಾಂಡ್ ಏರಿಯಾದಲ್ಲಿ ಕಮಾಂಡ್‌ನ ಹೇಗೆ ಟೈಪ್ ಮಾಡುವಂತಹದ್ದು, ಅದನ್ನ ಎಕ್ಸಿಕ್ಯೂಟ್ ಹೇಗೆ ಮಾಡುವಂತದ್ದು, ಇದನ್ನ ಮೇಜರ್ ಆಗಿ ನೋಡಿದ್ವಿ. ಮತ್ತೆ ಆಬ್ಜೆಕ್ಟ್ಸ್‌ಗಳನ್ನ ಸೆಲೆಕ್ಷನ್ ಮಾಡುವಂತದ್ದು ಹೇಗೆ? ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ಹೇಗೆ ಸೆಲೆಕ್ಷನ್ ಮಾಡ್ಬೇಕು? ವಿಂಡೋ ಸೆಲೆಕ್ಷನ್ ಅಂದ್ರೇನು? ಕ್ರಾಸಿಂಗ್ ಸೆಲೆಕ್ಷನ್ ಅಂದ್ರೇನು? ಇದನ್ನ ಮೇನ್ ಆಗಿ ನೋಡಿದ್ವಿ. ಅದಾದ್ಮೇಲೆ ಝೂಮ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್‌ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಲೈಕ್ ವಿಂಡೋ, ಆಲ್, ಎಕ್ಸ್ಟೆಂಟ್, ಆಬ್ಜೆಕ್ಟ್ ಸೆಲೆಕ್ಷನ್, ಝೂಮಿಂಗ್. ಸೊ ಇದನ್ನ ಮೇಜರ್ ಆಗಿ ನಾವು ನೋಡಿದ್ವಿ. ಆಮೇಲೆ ಇದು ನ್ಯಾವಿಗೇಷನ್ ಬಾರ್‌ನ ಹೇಗೆ ಆಕ್ಟಿವ್ ಮಾಡಬೇಕು, ಇದನ್ನ ಮೇಜರ್ ಆಗಿ ನೋಡಿದ್ವಿ. ಸೊ ಇದನ್ನೆಲ್ಲ ಒಂದ್ಸರಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇರೆ ಆಪ್ಷನ್ಸ್‌ಗಳನ್ನ ಹೇಳಿಕೊಡ್ತೇನೆ. ಓಕೆ ಫ್ರೆಂಡ್ಸ್. ಸೊ ಸಪೋಸ್ ನೀವು ಆಟೋಕ್ಯಾಡ್ 2D ಇದನ್ನ ನೀವು ಕಲಿಬೇಕಂತಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಇದರ ಒಂದು ಕಂಟಿನ್ಯೂಡ್ ಪಾರ್ಟ್‌ನ ಆದಷ್ಟು ಬೇಗ ಪೋಸ್ಟ್ ಮಾಡ್ತಾನೆ ಇರ್ತೇವೆ. ಸೊ ನಿಮ್ಗೆ ಆಟೋಕ್ಯಾಡ್ 2D ಅನ್ನು ಕನ್ನಡದಲ್ಲಿ ಕಲಿಬೇಕು ಅಂತಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸೊ ಇದರ ನೆಕ್ಸ್ಟ್ ಚಾಪ್ಟರ್ ಆದಷ್ಟು ಬೇಗ ಬರ್ತದೆ. ಸೊ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಬಾಯ್.